ಸಿದ್ಧ. ಹೌದು. ಎಟ್ರಿ 7 ತಲೆ ಹಿಡ್ಕೊಂಡು ಆಲಕ್ರಾಯ್ ಬಾಲಕ್ರಾಯ್ ಅಣಕ್ರಾಯ್ ಚಾಣಕ್ರಾಯ್ ಸೈನಿಕ್ ಬೊಬ್ಬರಾಯ್ ಕರಿಗೌಡ್ ಕೆಂಚಗೌಡ್ ಸೋಮರಾಯ್ ತುಕ್ಕಪ್ಪರಾಯ್ ಇಲ್ಲಿ ಬಂದು 7 ತಲೆ ಹಿಡ್ಕೊಂಡು ಗುರು ಯಾರು? ಸೊನಾರಿ ಸಿದ್ಧ ಭೈರ. ಸೊನಾರಿ ಸಿದ್ಧ. ಇನ್ನು ಮುಂದ ಯಾರು? ಮಾಳಪ್ಪ ಮತ್ತು ಜಕ್ಕಪ್ಪ. ಜಕ್ಕಪ್ಪ. ಮಾಣಿಂಗರಾಯ ಮತ್ತು ಜಕ್ಕಪ್ಪರಾಯ ಬೀರದೇವರು ಗುರು ಆದ. ಹೌದಲ್ಲ? ಹೌದಿಲ್ಲ? ಹೌದು. ಅಲ್ಲಿ ತನ 7 ತಲೆ ಹಿಡ್ಕೊಂಡು ಅವ ಗುರುವಾಗಿ ಉದ್ಧಾರ ಮಾಡ್ಯಾನ. ಯಾರು? 7 ತಲೆ ಸೊನಾರಿ ಸಿದ್ಧ ಭೈರ. ಸೊನಾರಿ ಸಿದ್ಧ. ಎಂತವ ಸೊನಾರಿ ಸಿದ್ಧ ಭೈರ ಅಂದ್ರ ಸಾಮಾನ್ಯ ವ್ಯಕ್ತಿ ಅನ್ನೋದು. ಪರಮಾತ್ಮನ ಜೊತೆಗೂಡಿ ಪಗಡಿ ಆಡದವ. ಹೌದು. ಸ್ವಾಮರಾಯನ ಭಕ್ತಿ ನೋಡುವ ಸಲುವಾಗಿ ಶಾಡ ಬಾಬಾನ ಗುಡದಾಗ ಸಾಧುರ ವೇಷ ತೊಟ್ಟು ಕುಂಬಳ ಸೊಟ್ಟಿ ಹೌದು. ಬೆಳ್ಳಿ ರೌರಿ ಬಂಗಾರ ಸಿದ್ಧನಾಥ ಪಾವುಗಲ್ಲ ಸಂದಿಗೆ 1000 ಹುಲ್ಲು ಬಿರದ ಕಟ್ಟಿಕೊಂಡು ಶಾಡ ಬಾಬಾನ ಗುಡದಾಗ ಹೇಳಿದ್ರ ಆಕಳ ಹಿಂಡಲಾರ ಆಕಳಿಗೆ ಪ್ರಸಾದ ಹೋಗದ್ರ ಆಕಳ ಹಿಂಡ ಕುಮಾರಿ ಆಕ ಅವ್ರ ಕೈಲಿ. ಹೌದು. ಇಂತ ಶಕ್ತಿ ಪಡ್ಕೊಂಡು ಬಂದಾರ. ಹೌದು. ಹೌದೇನ್ರಿ? ಹೌದು. ಇದೇ ಶಾಡ ಬಾಬಾನ ಗುಡದಾಗ ಬಂದು ಕಾಕಾ ಸೋಮರಾಯಗ ವಿದ್ಯಾ ಬುದ್ಧಿ ಕಲಿಸಿದ್ರ ಹಳ್ಳಿ ಹಣಮರ ಬೆಳ್ಳಿ ಭಾಷೆನ ಪಟ್ಟಣದೊಳಗಿರ್ತಕ್ಕಂಥ ಒಡ್ಡೋದ ಶಿವಸ್ಥಾನ ಬರಬೇಕಾದ್ರೆ ಅವರ ಸಂತಿ ಮಕ್ಕಳ ಪಾಲ ನ್ಯಾಯ ಯಾರನ್ನೇ ಸರಿ ಮಾಡಿದ್ಲ. ಅದು ಯಾರೇ ಮಾಡದವಿದ್ರು ಸೋಮರಾಯ ಸ್ವಾಮರಾಯಗೌಡ ಮಾಡ್ಯಾನ. ಆ ನ್ಯಾಯ ಸರಿ ಮಾಡಬೇಕು ಅಂತ ಜ್ಞಾನ ಕೊಡೋರು ಯಾರೇ ಇದ್ರು ಅದು ಹೇಳ್ತೇನೆ ಗುರು ಸೋನಾರಿ ಸಿದ್ಧ. ಎಂತ ಶಕ್ತಿ ಸೋನಾರಿ ಸಿದ್ಧ ಭೈರಿಯಲ್ಲಿ ಇರ್ಲಕ್ಕಾಗಿ 1 ತಲೆಯಲ್ಲ 2 ತಲೆಯಲ್ಲ 7 ತಲಿತನ ಅವನೇನು ಗುರುವ. ಇಲ್ಲಿ ಬಂದು ಜಕ್ಕಪ್ಪಗೊಬ್ಬ ಗುರುವ ಮಾಳಪ್ಪಗೊಬ್ಬ ಗುರುವಾಗಿ ಆ ಗುರುವಿಗೆ ಬಿಡ್ತೀರಿ ಅಂದ್ರ ಆ ಗುರುವಿನಲ್ಲಿ ಅಂತದೇನು ಕಮ್ಮಾಯ್ತು. ಅಲ್ಲಿಗೆ ಬಂದು ಅವನಿಗೆ ಕಟ್ ಮಾಡಿ ಇವನಿಗೆ ಯಾಕೆ ಮಾಡ್ಕೊಂಡ್ರೆ ಇಟ್ಟೇ ಬಿಡಿಸ್ತೀನಿ. ಏಸು ನಿನಗೆ ಬಿಡಿಸ್ತೀನಿ. ಎಷ್ಟು ಏಸು ನಿನಗೆ ಬಿಡಿಸ್ತಿ ಬಿಡಿಸು. ಹೆಂಗ ಬಿಡಿಸ್ತಿ ಬಿಡಿಸು. ಅಂತವ ಸೂರಿದ್ದವ. ಹೌದಲ್ಲ? ಎಲ್ಲಾ ತರ ಮಾಡ್ದಾವ. ಏನ್ ಬೇಡ್ತೀರಿ ನಿಮ್ಗೆ ಬೆಕ್ಕದಂತ ಬಣ್ಣದೊಳಗಿಂದ ಕಡೆಯಕ್ ಮಾಡ್ದಾವ. ಅಂತವನಿಗೆ ಬಿಟ್ಟು ಇವರು ಬೀರದೇವರಿಗೆ ಗುರುವಿನ ಮಾಡ್ಕೊಂಡ್ರು. ಮುಂದೆ ಬಂದು ಹೌದು. ಯಾಕೆ ಮಾಡ್ಕೊಂಡ್ರು? ಏನು ಕಾರಣ ಆಯ್ತದೆ. ಅವನಿಗೆ ಯಾನ ತಿಳಿದು ಬಿಟ್ರಿ, ಇವರಲ್ಲಿ ಯಾನ್ ನೋಡಿ ಮಾಡ್ಕೊಂಡ್ರಿ. ಹಂಗ ಹೆಂಗ ಬಿಡಿಸ್ತಿ ಬಿಡಿಸು. ಹೌದಾ? ಹೆಂಗ ನೀ ಹೇಳ್ತಂಗ ನಾವು ಅಲ್ಲಿಗೆ ಬಿಡೋಲೆಕ್ಕ ಕೂತಾರ ಹೌದಂದ್ರೆ ಸಾಕು. ನಮ್ ಸಾಕು. ಇನ್ನೊಂದು ಏನದರಿ? ಅಲ್ಲಿ ಹಳ್ಳಿ ಹಣಮರ ನಾಡ ಹಾ ದಿಲ್ಲಿ ಭಾಷಣ ಪಟ್ಟಣದೊಳಗೆ ಏನಿತ್ತು? ಶಿವಸ್ಥಾನ. ಶಿವಸ್ಥಾನ ಇತ್ತು. ಹೌದು. ಅದು ಏನಾಗ್ತಿತ್ರಿ? ತೂಗು ಮಂಚದ ಮೇಲೆ ಉಗ್ರಾಣಿ ಮನೆಯೊಳಗೆ ತೂಗು ಮಂಚದ ಮೇಲೆ ಶಿವಸ್ಥಾನ ಇತ್ತು. ಅಕ್ಕಿ ಕಾಳು ಹೋಗಿದ್ರೆ ಚುರ್ಮುರಿ ಆಗ್ತಿತ್ತು, ಜೋಳದ ಕಾಳು ಹೋಗಿದ್ರೆ ಎಳ್ಳು ಆಗ್ತಿತ್ತು. ಇನ್ನೊಬ್ರು ಯಾರೇ ಪೊಲೀಸ್ ನೀವು ಆದ್ರೆ ಬೆಂಕಿ ಆಗ್ತಿತ್ತು, ಉರಿತಿತ್ತು. ಯಾರಿಗೆ ಕೈ ಹಚ್ಚಿ ಗೊತ್ತಿಲ್ಲ. ಅಂತ ಕಾಕ ಸೋಮರಾಯ ಎಲ್ಲಾ ವಿದ್ಯಾ ಬುದ್ಧಿ ಕಲ್ತಾವಿದ್ರೆ ಅವನಿಗೆ ಸಹಿತ ಮುಟ್ಟು ಕೊಡ್ಲಿಲ್ಲ. ಅವನಿಗೆ ಸ್ವಾಮರಾಯಗೌಡರಿಗೆ ಅದು ದಿಮ್ಮ ಅದು ವಾಲದ ಮುಟ್ಟು ಕೊಟ್ಟಿಲ್ಲ. ಜಕ್ಕಪ್ಪ ಮಾಳಪ್ಪನ ಹೆಸರಲ್ಲೇ ಸಿಕ್ಕೇ ಹೊಡೆದು ಬಂದದ್ದು. ಅವಾಗ ಯಾರು ತಂದ್ರು? ಇದೇ ಜಕ್ಕಪ್ಪ ಮಾಳಪ್ಪ ಹೋಗಿ ತಂದಾರ. ಆ ಶಿವಸ್ಥಾನ ತಂದ್ರು. ಹೌದು. ತಂದ ಬಳಿಕ ಜಗತ್ತದೊಳಗೆ ಅದನ್ನು ಕೂಡಿ ಚೆಲ್ಲಟ್ಟಿಗೆ ಮಾಡಿದ್ರು. ಮುಂದ ಹಾವಾಗಿ ಹರಿತಿತ್ತು, ಬೆಂಕಿಯಾಗಿ ಉರಿತಿತ್ತು. ಹೌದು ಹೌದು ಹೌದು. ಉಗ್ರಾಣಿ ಮನೆಯೊಳಗೆ ಉಗ್ರಾಣಿ ಮನೆ ಒಳಗೆ ಅವ್ರಿಗೆ ಬಿಟ್ಟು ಮತ್ತೊಬ್ರಿಗೆ ಕೈ ಹಚ್ಚಿಕೊಟ್ಟಿಲ್ಲ. ಸ್ವಾಧೀನ ಆಗಿಲ್ಲ. ಯಾರು ಸ್ವಾಧೀನ ಆಗಿ? ಯಾರು? ಜಕ್ಕಪ್ಪ ಮಾಳಪ್ಪದು ಬಿಟ್ಟು ಅದು ಶಿವಸ್ಥಾನ ಮತ್ತೊಬ್ರಿಗೆ ಮುಟ್ಟುಕೊಟ್ಟಿಲ್ಲ. ಅಪ್ಪಗೆ ಮುಟ್ಟುಕೊಟ್ಟಿಲ್ಲ ಅಂದ್ರೆ ಮತ್ತೊಬ್ರಿಗೆ ಹಂಗ ಮುಟ್ಟುಕೊಡ್ತಾರೆ. ಹೌದಲ್ಲ? ನಿಮಗೆ ಕೇಳ್ತೀಗ ಏನಂತ? ಅಂತ ಮುಟ್ಟು ಗುಡಲಾರ ಶಿವಸ್ಥಾನ ಈಗ ಎಲ್ಲಿ ಇಟ್ಟಿರಿ? ಮುಂದಿನವ್ರಿಗೆ ಅದು ಹೆಂಗ ಕೊಟ್ರಿ? ಎಲ್ಲಿ ಬೈತದು ಶಿವಸ್ಥಾನ? ಯಾರಿಗೆ ಮುಟ್ಟು ಕೊಟ್ಟಿಲ್ಲ, ಮುಂದಿನವ್ರಿಗೆ ಯಾರು ಕೊಟ್ಟಿರಿ? ಇವು ಎಲ್ಲಿ ಈಗ ಅವ್ದು ಎಲ್ಲಿ ಹೋಯ್ತು, ಇವು ಎಲ್ಲಿ ಅವೇ ಇತ್ತು ಅಂದ್ರೆ ಅವ್ರಿಗೆ ಮುಟ್ಟು ಕೊಟ್ಟಿಲ್ಲ, ನಿಮ್ಗೆ ಹೆಂಗೆ ಚಂದ ಬಿಡಿಸಾಮತ್ತ ಚಂದ ಬಿಡಿಸ್ತಾರೆ ಹೇಳ್ರಿ ಅವ್ರು. ಇಲ್ಲಿ ಬಹಳ ಅವ್ರು ಬಿಡಿಸ್ಲಕ್ ಚಂದಿ ಹಾರ ಮೊದಲು ಇಲ್ಲಿ ಬಿಡಿಸ್ತಾರ. ಅದಕ್ಕೆ ಯಾವ ರೀತಿಯಿಂದ ನಮ್ಮ ಅಬ್ದುಲ್ ಆಡ್ದವ್ರು ಹೇಳ್ಯಾರ, ನಮ್ಮ ಸುರೇಶ್ ಅಣ್ಣವ್ರು ಏನಂತ? ಅದಕ್ಕೆ ಅವ್ರು ಹಾಡೇ ಹಾಡ್ಬೇಕದು. ಹಳ್ಳಿ ಹಾಕಿರೋದು ಅದು ಮುರಿಯಾದ ಯಾಕ ಅದು ಹೆಂಗೆ ಹಾಕಲ್ಲ. ಹೌದು ಹೌದು.